ಇನ್ನೊಂದು ಬಹಳ ದೊಡ್ಡ ಮೌಲ್ಯವನ್ನು ಡಿ ವಿ ಜಿ ನಂಬಿದ್ದು ನನಗಿಷ್ಟವಾದದ್ದು ಅಂದರೆ ನಂಬಿಕೆ. ಅವ್ರಿಗೆ ಅಸಾಧ್ಯ ನಂಬಿಕೆ. ಆ ನಂಬಿಕೆ ಅಂದರೆ ಅವರಿಗೆ 4 ಥರದ ನಂಬಿಕೆ ಅಂತ ನಾನು ಅಂದ್ಕೊಂಡದ್ದು. ಅವ್ರ ಪುಸ್ತಕಗಳನ್ನು ಓದಿದಾಗ, ಅವ್ರ ಮಾತುಗಳನ್ನು ಕೇಳಿದಾಗ 4 ಥರದ ನಂಬಿಕೆ. ಒಂದು, ತನ್ನಲ್ಲೇ ನಂಬಿಕೆ, ಬಿಲೀಫ್ ಇನ್ ಹಿಮ್ಸೆಲ್ಫ್. ತಾನು ಮಾಡುವ ಕೆಲಸದಲ್ಲಿ ನಂಬಿಕೆ, ದ ವರ್ಕ್ ದ್ಯಾಟ್ ಹಿ ಡಿಡ್. 3ನೇದ್ದು, ನಾನು ಮಾಡುವ ಕೆಲಸ ಪ್ರಪಂಚಕ್ಕೆ ಒಳ್ಳೆಯದಾಗ್ತದೆ ಅನ್ನುವಂಥ ನಂಬಿಕೆ. 4ನೇದ್ದು, ದೈವದಲ್ಲಿ ನಂಬಿಕೆ. ಈ 4 ನಂಬಿಕೆಗಳು ಡಿ ವಿ ಜಿಯವರ ಬದುಕನ್ನು ಹೊರಿ ಮಾಡಿದ್ದವು ಅಂತ ನಾನು ಅಂದ್ಕೊಳ್ಳೋದು ಬಹಳ ಮುಖ್ಯ. ಈ 4ರಲ್ಲಿ ಒಂದು ಖೋತಾದರೂ ಕೂಡ ಸಾಧನೆ ಆಗೋದು ಕಷ್ಟ ಆಗುತ್ತೆ. ಮೊದಲು ನನ್ನಲ್ಲೇ ನಂಬಿಕೆ ಇಲ್ಲ ಅಂದರೆ ಇನ್ನೇನು ಸಾಧನೆ ಮಾಡ್ತೀನಿ ನಾನು? ಎಷ್ಟೋ ಜನ ನೋಡಿದ್ದೇನೆ ನಾನು, ನನಗೆ ಏನೂ ಆಗ್ತಾಯಿಲ್ಲ ಸರ್, ಭಾಳ ಡಿಪ್ರೆಷನ್ ಆಗಿಬಿಟ್ಟಿದೆ ನನಗೆ. ಕೆಲವು ಫೋನ್ ಮಾಡ್ತಾರೆ ನನಗೆ, ಡಿಪ್ರೆಷನ್ ಆಗಿದೆ, ಏನು ಮಾಡ್ಬೇಕು ಸರ್? ನಾನು ಏನು ಮಾಡ್ಬೇಕು? 3 ಸಲ ನೀರು ಕುಡೀರಿ ದಿನಕ್ಕೆ ಅಂದೆ. ಹೊರಗಿಂದ ಹೇಳೋಕ್ಕೆ ಬರ್ತೇನೆ ರೀ. ಲಿಯೋ ಬುಸ್ಕಾಲಿಯಾ ಅಂತ ಒಬ್ಬ ಇದ್ದ ಅದ್ಭುತ ಮಾತುಗಾರ ಅಮೇರಿಕಾದಲ್ಲಿ. ಅವ್ನ ಮಾತು ನಾನು ಭಾಳ ಇಷ್ಟ. ಒಂದು 10-12 ಸಲ ಒಂದು ಮಾತು ಕೇಳಿರ್ಬೇಕು ನಾನು. ಬ್ರಿಲಿಯಂಟ್ ಸ್ಪೀಕರ್. ಅವ್ರಿಗೊಬ್ಬರು ಹಿಂಗೆ ಕೇಳಿದರು, ಐ ಫೀಲ್ ಡೌನ್, ಹೌ ಡು ಐ ಫೀಲ್ ಗುಡ್ ಅಂತ ಕೇಳಿದ ಹುಡುಗ. ಯು ಫೀಲ್ ಡೌನ್, ಗೋ ಅಪ್ ಅಂದರು ಅವರು. ಗೋ ಅಪ್ ಇಫ್ ಯು ಫೀಲಿಂಗ್ ಡೌನ್. ಅವ್ರು ತಮಾಷೆ ಕೋಪ ಬಂದ್ಬಿಡ್ತು ಅವನಿಗೆ. ಕೇಳಿದ್ರು ಅವ್ರಿಗೆ, ಆರ್ ಯು ಎ ಫುಟ್ಬಾಲ್? ಆರ್ ಯು ಎ ಫುಟ್ಬಾಲ್? ಯು ಗೋ ಎವ್ರಿ ವೀಕ್ ಆ್ಯಂಡ್ ಗೆಟ್ ದ ಏರ್ ಪಂಪ್ಡ್ ಇನ್ ಟು ಯು? ಫುಟ್ಬಾಲ್ ಥರ ವಾರಕ್ಕೊಮ್ಮೆ ಹವಾ ಹಾಕ್ಸ್ಕೊಂಬರ್ಬೇಕಾ ನೀನು? ಹೊರಗಿಂದ ಹಾಕೋಕ್ಕಾಗಲ್ಲಯ್ಯ, ನಿನಗೆ ಬರಬೇಕದು, ತಗೋ, ನೀನೇನು ಕಮ್ಮಿ? ಅವ್ರು ಹೇಳಿದ್ರು, ಯು ಥಿಂಕ್ ಐ ಆಮ್ ಎ ಗುಡ್ ಮ್ಯಾನ್ ಅಂತ ಕೇಳಿದರು ಬುಸ್ಕಾಲಿಯಾ. ಹೌದು, ಯು ಆರ್ ಎ ಗ್ರೇಟ್ ಮ್ಯಾನ್ ಅಂದ. ಲುಕ್, ಐ ಹ್ಯಾವ್ ಗಾಟ್ 2 hands, 2 legs ಲೈಕ್ ಯು, ಐ ಗಾಟ್ 2 eyes ಲೈಕ್ ಯು, 1 head ಲೈಕ್ ಯು ಅಂತ ಹೇಳ್ತಾ ಹೋಗಿ, ಇಫ್ ಐ ಕ್ಯಾನ್ ಡೂ ದಟ್ ಯು ಕ್ಯಾನ್ ಆಲ್ಸೋ ಡೂ ಇಟ್, ವಾಟ್ ಇಸ್ ದ ಪ್ರಾಬ್ಲಮ್ ಅಂದರು. ಅಂದ್ಬಿಟ್ಟು, ಓನ್ಲಿ ಡಿಫ್ರೆನ್ಸ್ ಈಸ್ ಐ ಆಮ್ ಫೀಲಿಂಗ್ ಅಪ್, ಯು ಆರ್ ಫೀಲಿಂಗ್ ಡೌನ್, ಯು ಗೋ ಅಪ್. ಎಷ್ಟು ಸುಲಭ ಅದು ಹೇಳೋದು. ಇದು ತನ್ನಲ್ಲೇ ನಂಬಿಕೆ ಇಲ್ಲದಂಥ ವ್ಯಕ್ತಿ ಇನ್ನೇನೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನೇ ಕಿತ್ಕೊಂಡು ಹೇಳಬೇಕು. ಉಪನಿಷತ್ತಲ್ಲಿ ಮಾತು ಬರ್ತದೆ, ಒಬ್ಬ ಮನುಷ್ಯ ಹೋಗ್ತಾನೆ, ಕಂಬ ಅಪ್ಕೊಂಡಿದ್ದಾನೆ. ಅಪ್ಕೊಂಡ್ಬಿಟ್ಟು, ಕಂಬದೇನು ಬಿಡಿಸ್ರಿ ನನ್ನ, ಕಂಬದೇನು ಬಿಡಿಸ್ರಿ ಅಂತಾನೆ. ಏ ಹುಚ್ಚ, ಕಂಬ ನೀನು ಹಿಡ್ಕೊಂಡಿಲ್ಲೋ, ನೀನೇ ಕಂಬ ಹಿಡ್ಕೊಂಡಿದ್ದೆ, ಕಂಬ ಬಿಡು, ಬಿಟ್ಟರೆ ಹೋಗ್ತೀಯ ನೀನು. ಈ ಮಾತುಗಳನ್ನು ಎಷ್ಟು ಗಟ್ಟಿಯಾಗಿ ಹೇಳ್ತಾರೆ ಡಿ ವಿ ಜಿ. ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ ಅವ್ರದ್ದೊಂದು ದೊಡ್ಡ ಪುಸ್ತಕನೇ ಅದ್ರ ಮೇಲೆ ಇದೆಯಲ್ರಿ. ಆ ನಂಬಿಕೆ, ಅದ್ರ ಮೇಲೇ ಅವ್ರು ಬರೆದಂಥ ಮಹತ್ತರವಾದಂಥ ಕೃತಿ. ನನಗೆ ಅತ್ಯಂತ ಪ್ರಿಯವಾದದ್ದು ಬಾಳಿಗೊಂದು ನಂಬಿಕೆ. ಆ ಬಾಳಿಗೊಂದು ನಂಬಿಕೆ ಪುಸ್ತಕ ಓದಿದರೆ ಎಂಥ ಡಿಪ್ರೆಷನ್ ಆದವನು ಎದ್ದು ಕೂತ್ಕೋತಾನೆ, ಕೂಡಲೇಬೇಕು ಅಂಥ ಅದ್ಭುತವಾದ ಪುಸ್ತಕ. ಆ ಬರೆದಾಗ ಆ ನಂಬಿಕೆ ಬಗ್ಗೆ ಬೇಕಾದಷ್ಟು ಪದ್ಯಗಳನ್ನು ಬರೆದಿದ್ದಾರೆ, ಬೇಕಾದಷ್ಟು ಲೇಖನಗಳು ಬರ್ತದೆ, ಆರ್ಟಿಕಲ್ ಬರ್ತದೆ, ನಂಬಿಕೆ ಬೇಕು ಅಂತ. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರುವ ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯಿತು, ಸಿಂಬಳದಿ ನೊಣ ನೀನು ಮಂಕುತಿಮ್ಮ. ನಂಬು ಮಾರಾಯ, ಯಾವುದರ ಒಂದರ ಗಟ್ಟಿಯಾಗಿ ನಂಬು ಅಂತ. ಅವ್ರದ್ದು ನನಗೆ ಭಾಳ ಇಷ್ಟವಾದ ಪದ್ಯ. ಆ ನಂಬಿಕೆ ಮೇಲೆ ಬರೆದಿರೋದಂದರೆ, ಮರವ ಪಿಡಿದಿರುವ ಎಲೆಯ ಗಾಳಿ ಬಿಸಿಲು ಅಂಜಿಸವು, ಮರವ ಪಿಡಿದಿರುವ ಎಲೆಯ ಗಾಳಿ ಬಿಸಿಲು ಅಂಜಿಸವು, ಸ್ಥಿರದ ನಂಬುಗೆಯ ನೆಲೆಯಲ್ಲಿ ಬಾಳುವನಂತು, ಹಿರಿಯೊಂದು ನಚ್ಚಿನಾಸರೆ ಇಲ್ಲದನ ಪಾಡು, ತೆರೆಗೆಲೆಯ ಪಾಡಹುದ ಮರುಳ ಮುನಿಯ. ಎಷ್ಟು ಚಂದದ ಮಾತು. ಯಾವುದು ಎಲೆ ಗಟ್ಟಿಯಾಗಿ ಗಿಡಕ್ಕೆ ಅಂಟುಕೊಂಡಿದೆಯೋ, ಮರವ ಪಿಡಿದಿರುವ ಎಲೆಯ ಗಾಳಿ ಬಿಸಿಲು ಅಂಜಿಸವು. ಅದಕ್ಕೇನು ಗಾಳಿ ಹೆದರು, ಬಿಸಿಲು ಹೆದರಿಕೆ ಇಲ್ಲ. ಅದಕ್ಕೆ ಗಿಡ ಗಟ್ಟಿಯಾಗಿ ಕೂತ್ಕೊಂಡಿದೆ. ಸ್ಥಿರದ ನಂಬುಗೆಯ ನೆಲೆಯಲ್ಲಿ ಬಾಳುವನಂತು. ಯಾವ ಮನುಷ್ಯ ಸ್ಥಿರದ ನಂಬಿಕೆಯಲ್ಲಿ ಬದುಕಿದ್ದಾನೋ ಅವನ ಬದುಕು ಕೂಡ ಮರಕ್ಕೆ ಅಂಟಿಕೊಂಡ ಎಲೆ ಹಾಗೆ ಗಟ್ಟಿಯಾಗಿರ್ತದೆ. ಬದುಕಿನ ಬಿರುಗಾಳಿಗಳು, ಬದುಕಿನ ಬಿಸಿಲು ಅವನನ್ನು ಕಂಗೆಡಿಸೋದಿಲ್ಲ. ಹಿರಿಯೊಂದು ನಚ್ಚಿನಾಸರ ಇಲ್ಲದನ ಪಾಡು, ಯಾವುದಾದ್ರೂ ಒಂದು ಗಟ್ಟಿ ನಂಬಿಕೆ ಇಲ್ಲದಂಥವನ ಬದುಕು ಹೇಗಿದೆ ಅಂದರೆ, ತೆರೆಗೆಲೆಯ ಪಾಡಹುದು ಮಂಕುತಿಮ್ಮ. ತೆರೆಗೆಲೆ ಗಾಳಿ ಬಿಟ್ಟಲ್ಲಿ ಹಾರ್ಕೊಂಡು ಹೋಗೋದಷ್ಟೇ, ಮತ್ತೊಂದೇನಿಲ್ಲ. ಡಿ ವಿ ಜಿಯವರಿಗೆ ತನ್ನ ಹಿರಿಯರಲ್ಲಿ, ತನ್ನ ಪರಂಪರೆಯಲ್ಲಿ, ಶಾಸ್ತ್ರಗಳಲ್ಲಿ, ಗುರುಗಳಲ್ಲಿ, ಸಾಮಾನ್ಯ ಜನರ ಒಳ್ಳೆತನದಲ್ಲಿ, ಭಗವಂತನಲ್ಲಿ ಅಪಾರವಾದ ನಂಬಿಕೆ ಮತ್ತು ಶ್ರದ್ಧೆ. ತಾವು ಅವರ ಜ್ಞಾಪಕ ಚಿತ್ರಶಾಲೆ ನೋಡಬೇಕು. ಪೂರ್ತಿ ನಂಬಿಕೆಗಳ ಸಾಲೇ ಇದ್ದಾವೆ. ಅವರು ತಮ್ಮ ನಂಬಿಕೆಯನ್ನು ಹೇಳಿಲ್ಲ. ಊರಲ್ಲಿ ಸಣ್ಣ ಸಣ್ಣ ಜನ ನಂಬಿಕೊಂಡಿದ್ರಲ್ಲ, ಆ ನಂಬಿಕೆಯನ್ನೇ ಮೆಚ್ಚಿ ಬರೆದಿದ್ದಾರೆ. ನತ್ತಿ ಶಾಸ್ತ್ರಿಗಳು, ವೆಂಕಟರಮಣ ಶಾಸ್ತ್ರಿಗಳು, ಅವರಿಗೆ ರಾಮ ಅಂದ್ರೆ ದೊಡ್ಡದು. ರಾಮೋತ್ಸವ ಮಾಡಬೇಕು, 6 ತಿಂಗಳ ಮೊದಲೇ ತಯಾರಿ ಮಾಡೋಕ್ಕೆ ಶುರು ಮಾಡಬೇಕು. ಅವ್ರು ಪ್ರತಿ ವರ್ಷ ಮಾಡ್ತಾರೆ ಅಂತ ಗೊತ್ತಿರೋದ್ರಿಂದ ಜನ ತೆಗೆದಿಡ್ತಿದ್ರಂತೆ. ಇವ್ರು ಹೋಗಿ ರಾಮೋತ್ಸವ ಕೊಡಿ, ಏನೆಲ್ಲ ಕೊಡಬೇಕು, ಸಾಮಾನು ಕೊಡಬೇಕು, ದುಡ್ಡು ಕೊಡಬೇಕು, ಎಲ್ಲ ತಂದು ಇಟ್ಕೊಳ್ಳೋರು. ರಾಮೋತ್ಸವ ದಿವಸ ಊಟಕ್ಕೆ ಹಾಕಬೇಕು, 1000 ಜನ ಊಟಕ್ಕೆ ಬರಬೇಕು. ತಾವೇ ನಿಂತು ಒತ್ತಾಯ ಮಾಡಿ ಊಟ ಮಾಡಿಸೋರು ಎಲ್ಲರಿಗೂ. ಊಟ ಮಾಡಿದ ಮೇಲೆ ಏನು ಮಾಡ್ತಿದ್ರು ಅಂತ, ಇದು ಭಾಳ ಮುಖ್ಯ. ಎಲ್ಲ ಸಾಮಾನು ತರ್ತಿದ್ರಲ್ಲ, ಎಲ್ಲರ ಕಡೆಯಿಂದ ಅಪೇಕ್ಷಿತ ಇಸ್ಕೊಂಡು ತಂದು ಇಡ್ತಿದ್ರಲ್ಲ,
ಕಟ್ಟೆ ಮೇಲೆ ಇಡೋರಂತೆ ಉಳಿದದ್ದನ್ನು, ಏನೇನು ಉಳಿದಿದೆಯೋ ಅದು. ನೋಡಿ ಇಷ್ಟು ಉಳಿದಿದೆ, ಇದೊಂದು ಕೊಡೆ ಇದೆ, ಒಂದು ಕಡ್ಡಿ ಮುರಿದೋಗಿದೆ, ರಿಪೇರ್ ಮಾಡಿಸ್ಕೊಂಡ್ರೆ ಪ್ರಯೋಜನ ಆಗುತ್ತೆ, ಯಾರಿಗೆ ಬೇಕು ಕೈ ಕೊಡಿ. ಅವ್ರು ಕೊಡೋದು ಮೇಲೆ ಅರ್ಧ ಹಣೆ ದುಡ್ಡು ಕೊಡೋದು ದಕ್ಷಿಣೆ ಅಂತ, ರಾಮಾರ್ಪಣ ಅನ್ನೋದು. ಇದ್ದದ್ದು ಎಲ್ಲವನ್ನೂ ಕೊಟ್ಬಿಡ್ತಿದ್ರಂತೆ, ಒಂದು ಚೂರು ಉಳಿಸ್ಕೋತಿರ್ಲಿಲ್ಲಂತೆ. ಅವ್ರಿಗೆ ರಾಮನ ಮೇಲೆ ಶ್ರದ್ಧೆ ಆಗಿದೆ ನೋಡಿ. ಪ್ರತಿಯೊಂದನ್ನು ತರೋದು, ರಾಮೋತ್ಸವ ಆ ದಿವಸ ಊಟ ಆದಮೇಲೆ ಪ್ರತಿಯೊಂದನ್ನು ಹಂಚಿಬಿಡೋದು. ನೋಡಿ ಒಂದು ಅರ್ಧ ಹಚ್ಚಿ ಬೆಲ್ಲ ಉಳ್ಕೊಂಡಿದೆ, ಆ ಬೆಲ್ಲ ಯಾರಿಗೆ ಬೇಕೋ ತೊಗೊಳ್ಳಿ ಕೊಟ್ಬಿಡೋದು, ಅರ್ಧ ಹಣೆ ದುಡ್ಡು ಕೊಡೋದು, ಮೇಲೆ ದಕ್ಷಿಣೆ ಕೊಡೋದು. ಹೀಗೆ ಕೊಡ್ತಾ ಇದ್ರಂತೆ, ಎಲ್ಲ ಕೊಟ್ಬಿಡೋರಂತೆ. ಒಂದು ಸಲ ಒಂದು ಸಣ್ಣ ಪ್ರಸಂಗ ಆಗುತ್ತೆ. ಅವ್ರ ಹೆಂಡತಿ ಆ ಉಳಿದ ಸಾಮಾನು ಹತ್ರ ಕೂತ್ಕೊಂಡಿದ್ದಾರೆ, ಬೆಲ್ಲದ ಉಂಡೆ ಎಲ್ಲ ಇದ್ದಾವಲ್ಲ, ಬೆಲ್ಲದ ಹಚ್ಚಿದ್ದಾವಲ್ಲ, ಒಂಚೂರು ಬೆಲ್ಲದ ಹಚ್ಚನ್ನು ಮುರಿದು ಮಗುನ ಬಾಯಿಗಿಟ್ರಂತೆ. ಅದನ್ನು ಶಾಸ್ತ್ರಿಗಳು ನೋಡಿಬಿಟ್ರು, ಕೋಪ ಬಂದ್ಬಿಡ್ತು. ರಾಮನಿಗೋಸ್ಕರ ಇಟ್ಟು ಬೆಲ್ಲನ ಮಗನೇ ತಿನ್ನಿಸ್ತೀಯ ನೀನು, ನಾನು ಸ್ವಂತಕ್ಕಲ್ಲ, ಅದು ಜನ ಕೊಟ್ಟಿರೋದು ರಾಮೋತ್ಸವಕ್ಕೆ ಅಂತ, ರಾಮಾರ್ಪಣ ಆದದ್ದು, ನೀ ತೊಗೋಬಾರ್ದು ಅಂತ. ಆಕೆಗೂ ಪಾಪ ಬೇಜಾರಾಗಿರಬೇಕು, ಒಂದು ಮಾತು ಅಂದ್ಬಿಟ್ಲು, ನೀವಂತೂ ಎಂದೂ ತಂದು ಕೊಡಲಿಲ್ಲ ಮಗನಿಗೆ, ನಿಮ್ಮದಲ್ಲ ಹೇಗಿದ್ರು ಕೊಟ್ಟಿದ್ದಾರಲ್ಲ ಜನ, ನೀವು ತಂದು ಕೊಟ್ಟರೆ ಅದನ್ನು ಕೊಡ್ತೀನಿ ಬಿಡು, ಅವನಿಗೇನಾಗ್ತದೆ ಅಂತ ಆಕೆನೂ ಹೊರಟು ಮಾತಂದ್ಲು. ತಕ್ಷಣ ಹೇಳಿದ್ರಂತೆ, ನೀನು ನಾಲಿಗೆ ಉದ್ದಾಯಿತು, ಮಾತು ಜಾಸ್ತಿ ಆಯಿತು, ರಾಮನಿಗೆ ಅಂತಿಟ್ಟು ವಸ್ತುವನ್ನು ನೀನು ಬಳಸ್ಕೊಂಡಿದ್ರು ಅಂದ, ಇನ್ನು ಮೇಲೆ ನೀನು ಮಾಡಿದ ಅಡುಗೆ ನಾನು ಊಟ ಮಾಡಲ್ಲ ಅಂತ ಬದುಕಿರೋವರೆಗೂ ಸ್ವಯಂ ಪಾಕ ಮಾಡ್ಕೊಂಡು ಬದುಕಿದ್ರಂತೆ. ಅದನ್ನು DVG ಹೇಳ್ತಾರೆ, ಅತಿಶಯೋಕ್ತಿ ಅನ್ನಿಸ್ಬೋದು ನಿಮಗೆ, ಅತಿಶಯ ಅನ್ನಿಸ್ಬೋದು, ಇದು ಹುಚ್ಚುತನ ಅನ್ನಿಸ್ಬೋದು, ಆದರೆ ಆ ಮನುಷ್ಯನ ನಂಬಿಕೆ ನಂಬ್ಕೋಬೇಕ್ರಿ ನೀವು. ನನ್ನದಲ್ಲ ಇದು, ತಂದದ್ದೆಲ್ಲ ರಾಮನಿಗೋಸ್ಕರ ಅಂತ ಹೇಳಿ ಆ ಮನುಷ್ಯ ಮತ್ತೊಂದು ಏನೂ ಇಲ್ಲ, ಇಡೀ ವರ್ಷದದ್ದಕ್ಕೂ ಪ್ರಯತ್ನ ಮಾಡೋದು ರಾಮೋತ್ಸವಕ್ಕೊಂದೇ ಮಾಡೋದು. ಆ ನಂಬಿಕೆಯನ್ನು ನಂಬೇಡ್ರೇನ್ರಿ, ಶ್ರದ್ಧೆಯನ್ನು ನಂಬೇಡೇನ್ರಿ. ಇದು DVG ಮನಸ್ಥಿತಿ. ಅದು ಕಂಡು ಹಿಡ್ಕೊಳ್ಳೋದು ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ. ಅವರಿಗೆ ಭಗವಂತನಲ್ಲಿ ಶ್ರದ್ಧೆ, ರಾಮನ ಧರ್ಮ ಪ್ರಜ್ಞೆಯಲ್ಲಿ ನಂಬಿಕೆ, ಲಕ್ಷ್ಮಣನಿಗೆ ರಾಮನಲ್ಲಿದ್ದಂಥ ಶ್ರದ್ಧೆಯ ಬಗ್ಗೆ ನಂಬಿಕೆ. ರಾಮಸ್ವಾಮಿ ಸರ್ ಇದ್ದಾರೆ, ಅವರು ಹೆಚ್ಚು ನೋಡಿದವರು, ಅವರಿಗೆ ನೋಡೋಕ್ಕೆ ಸಿಂಹ DVG, ಮೆದು ಮಾತಿಲ್ಲ, ಎತ್ತರದ ಮಾತು, ಅದು ಹೃದಯ ಮಾತ್ರ ತಮ್ಮ ಹೂವಿದ್ದಾಗೆ. ಆ ರಾಮಾಯಣದ ಬಗ್ಗೆ ಹೇಳಬೇಕಾದ್ರೆ ಕಣ್ಣಲ್ಲಿ ನೀರು ಸುರಿಬೇಕಲ್ರಿ, ಆ ತಾದಾತ್ಮ್ಯತೆ ಇರ್ತದಲ್ಲ. ಹೇಗೆ ಆ ರಾಮಾಯಣದಲ್ಲಿ ಲಕ್ಷ್ಮಣ ಇಂದ್ರಜಿತ್ತು ಜೊತೆ ಯುದ್ಧ ಮಾಡುವಾಗ ಏನೆಲ್ಲ ಬಾಣ ಬಿಡ್ತಾನೆ, ಇಂದ್ರಜಿತ್ತು ಸಾಯೋಲ್ಲ. ಕಡೆ DVG ಮಾತದ್ದು ಭಾಳ ಚೆಂದ ಇರೋದು. ಕೊನೆಗೆ ಲಕ್ಷ್ಮಣ ಒಂದು ಆರ್ಡಿನರಿ ಬಾಣ ತಗೊಂಡ, ಆರ್ಡಿನರಿ ಅಂತ, ಅದು ಆರ್ಡಿನರಿ ಬಾಣ ತಗೊಂಡ, ಹಣೆಗೆ ಹಿಡ್ಕೊಂಡು ಹೇಳ್ತಾನೆ, ಧರ್ಮಾತ್ಮ ಸತ್ಯಸಂದಶ್ಯ ರಾಮೋ ದಾಶರಥಿರ್ಯದಿ ಯುದ್ಧೇ ಚ ಅಪ್ರತಿದ್ವಂದ್ವ ಜರೈನಿಂ ಜಹಿ ರಾವಣಿಂ ಅಂತ ಹೇಳಿಬಿಟ್ಟು ಬಾಣ ಬಿಡ್ತಾನೆ. ಅಂದರೆ ನನ್ನ ಅಣ್ಣ ರಾಮ ಧರ್ಮಾತ್ಮ ಆಗಿದ್ದರೆ, ಸತ್ಯಸಂಧ ಆಗಿದ್ದರೆ, ದಶರಥನಿಗೆ ತಕ್ಕ ಮಗ ಆಗಿದ್ದರೆ, ಯುದ್ಧದಲ್ಲಿ ಅವನು ಸೋಲಿಸೋರು ಯಾರೂ ಇಲ್ಲ ಅಂತ ಅನ್ನೋದಾಗಿದ್ದರೆ, ಈ ಬಾಣ ಆ ರಾವಣನ ಮಗ ರಾವಣಿ ಅವನನ್ನು ಕೊಲ್ಲಿ ಅಂತ ಬಾಣ ಬಿಡ್ತಾನೆ. ಆ ಬಾಣಕ್ಕೆ ಇಂದ್ರಜಿತ್ತು ಸತ್ತು ಹೋಗ್ತಾನೆ ಅಂತ ಅವ್ರು ಹೇಳ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರೋದು. ಬಾಣ ಕೊಲ್ಲಿಲ್ಲರಿ ಇಂದ್ರಜಿತ್ತನ್ನ, ಬಾಣ ಕೊಲ್ಲಿಲ್ಲ. ಈ ಲಕ್ಷ್ಮಣನಿಗೆ ಅಣ್ಣನ ಮೇಲೆ ಇತ್ತಲ್ಲ ಶ್ರದ್ಧೆ, ಆ ನಂಬಿಕೆಯಿಂದ ಸತ್ತು ಹೋದ ಅವನು. ಈ ನಂಬಿಕೆ ಮೇಲೆ ಎಷ್ಟು ವಿಶ್ವಾಸ ಅವರಿಗೆ. ಕೃಷ್ಣ ಕರ್ಮ ನಂಬಿಕೊಂಡವನು, ಕಾಲಡಿ ಚಕ್ರವರ್ತಿಗಳ ಕಿರೀಟ ಅವನ ಹತ್ರ ಇದ್ದರೂ ತಾನು ಚಕ್ರವರ್ತಿ ಆಗಲಾರದೆ ಉಳಿದವನು. ಕೊನೆಗೆ ಪಾರ್ಥನ ಕುದುರೆಗಳನ್ನು ತೊಳೆದು ಪಾರ್ಥ ಸಾರಥಿ ಆದವನು. ಅದನ್ನು ಎಷ್ಟು ಆಳವಾಗಿ ಸಮಗ್ರವಾಗಿ ಹೇಳಬೇಕು, ಖುಷಿ ಆಗಬೇಕು, ಸಂತೋಷ ಪಡಬೇಕು, ಆನಂದ ಪಡಬೇಕು. ಕುರುಕ್ಷೇತ್ರ ಯುದ್ಧ ಮುಗಿಯೋಕ್ಕೆ ಬಂತು, ಇನ್ನು 2 ದಿವಸ ಉಳ್ಕೊಂಡಿದೆ, ಕರ್ಣಾವಸಾನ ಕೂಡ ಆಗೋಗಿದೆ. ಆವಾಗ ಇವರಿಗೆ ಗೊತ್ತಾಯಿತು, ಪಾಂಡವರಿಗೆ ನಾವು ಗೆಲ್ತೀವಿ, ಇನ್ನೇನು ತೊಂದರೆ ಇಲ್ಲ ಅಂತ ನಂಬಿಕೆ ಬಂದುಬಿಡ್ತು. ಯಾವಾಗಲೂ ಹಾಗೆ ತಾನೇ ಮ್ಯಾಚಲ್ಲಿ 8 ವಿಕೆಟ್ ಹೋಗಿದೆ, ನಾಳೆ ಇಡೀ ದಿವಸ ಮ್ಯಾಚು 2 ವಿಕೆಟು, ಇನ್ನು 300 ರನ್ ಲೀಡ್ ಇದೆ, ಆರಾಮಾಗಿ ಗೆಲ್ತೀವಿ ಅಂತ ಖಾತ್ರಿ ಆಗುತ್ತಲ್ಲ. ಆ ಥರ ನಂಬಿಕೆಯಲ್ಲಿ ಪಾಂಡವರು ಕೂತ್ಬಿಟ್ಟಿದ್ದಾರೆ, ಆರಾಮ್ ಹರಟೆ ಹೊಡಿತಾ ಮಾತಾಡ್ತಾ ಕೂತಿದ್ದಾರೆ. ಸಾಯಂಕಾಲ ದಿನಾಲೂ ಅವ್ರು ನಗನಗಿಸ್ತಾ ಅವ್ರನ್ನ ಉತ್ಸಾಹ ತುಂಬುತ್ತಾ ಇದ್ದವನು ಕೃಷ್ಣ. ಆದರೆ ಅವತ್ತು ಮಾತ್ರ ತುಂಬ ಗಂಭೀರಾಗಿ ಕೂತ್ಕೊಂಡಿದ್ದಾನೆ. ಯಾಕೆ ಕೂತ್ಕೊಂಡ ಕೃಷ್ಣ, ಯಾಕೆ ಹಿಂಗಾಗಿದೆಯಾ ಅಂತ ಧರ್ಮರಾಜ ಕೇಳಿದಂತೆ. ಕೃಷ್ಣ ಹೇಳೋ ಮಾತು, ಏನು ಮೂರ್ಖರಿದ್ದೀರೋ ನೀವು, ಏನು ಮೂರ್ಖರಿದ್ದೀರಿ, ಸೂರ್ಯ ಮುಣುಗ್ತಾ ಇದ್ದಾನೆ, ಕಣ್ಣು ಮುಚ್ಕೊಂಡು ಕೂತಿದ್ದೀರಿ ಇಲ್ಲಿ ಅಂತ. ಯಾಕೆ ಅರ್ಜುನ ಕೇಳ್ತಾನೆ, ದಿನ ಮುಣುಗ್ತಾನಲ್ಲ ಸೂರ್ಯ, ನಾಳೆ ಬರ್ತಾನೆ ಬಿಡು ಮತ್ತೆ ಅಂತ. ನೀನು ಮೂರ್ಖ ಇದ್ದೀಯೋ, ನಾನು ಈ ಸೂರ್ಯನ ಬಗ್ಗೆ ಮಾತಾಡ್ತಾ ಇಲ್ಲ, ಜ್ಞಾನ ಸೂರ್ಯ ಮುಣುಗ್ತಾ ಇದ್ದಾನೆ, ಅದು ಅರ್ಥ ಆಗ್ತಾ ಇಲ್ಲ, ನೀವು ಕಣ್ಣು ಮುಚ್ಕೊಂಡು ಕೂತಿದ್ದೀರಿ. ಏನು ಹೇಳು ಅಂದಾಗ ಹೇಳ್ತಾನೆ, ನಿಮ್ಮ ಭೀಷ್ಮ ನಿಮ್ಮ ಮನೆತನದ ಧರೋಹರ, ಅವನು ನಾಳೆ ಬಿಡಬೇಕು ಅಂತ, ಜೀವನ ಬಿಡಬೇಕು, ಪ್ರಾಣ ಬಿಡಬೇಕು ಅಂತ ಅಂದ್ಕೊಡ್ತೇನೆ, ನಾನು ವಿಚಾರ ಮಾಡ್ತಿದ್ದಾನೆ. ಇಷ್ಟೊಳಗೆ ಅವನು ಹೋಗ್ಬಿಟ್ರೆ ನಿಮಗೆ ಜ್ಞಾನ ಹೋಗ್ಬಿಡ್ತು, ದೊಡ್ಡ ಜ್ಞಾನ ನಿಧಿ ಅದು, ಅದನ್ನು ಬರಿಬೇಡಿ.
ಅಂತ ಹೇಳಿ ಅವ್ರನ್ನೆಲ್ಲ ಕರ್ಕೊಂಡು ಭೀಷ್ಮರ ಮುಂದೆ ನಿಲ್ಲಿಸಿ ಆ ಇರುವಂಥ ಜ್ಞಾನವನ್ನು ಧರ್ಮರಾಜನಿಗೆ ಕೊಡಿಸೋದು. ಆ ಜ್ಞಾನನಿಷ್ಠವಾದಂಥ ಕೃಷ್ಣನ ಬಗ್ಗೆ ಹೇಳಬೇಕಾದ್ರೆ ಅವ್ರ ಧ್ವನಿಯಲ್ಲಿ ಬರುವಂಥ ನಡುಕ, ಆತುರ, ಕಣ್ಣಲ್ಲಿರುವಂಥ ಹೊಸರು ಅಂತ ನೀರು ನೋಡಿದಾಗ ಅದರಲ್ಲಿ ಎಷ್ಟು ನಂಬಿಕೆ ಇತ್ತು ಅವರಿಗೆ ಅಂತ. ನನಗೆ ತಿಳಿದ ಹಾಗೆ ಗೋಖಲೆ ಇನ್ಸ್ಟಿಟ್ಯೂಟ್ ಅಧ್ಯಕ್ಷರು ಶ್ರೀರಾಮ ಅಲ್ವ ಸರ್, ಶ್ರೀರಾಮಚಂದ್ರ. ಒಂದೆಲ್ಲೋ ಕಡೆ ಓದಿದ್ದೆ ನಾನು, ಒಂದು ಚೀಟಿ ಬರೆದಿಟ್ಟಿದ್ರಂತೆ, ಮಿಸ್ಟರ್ ಪದ್ಮನಾಭನ್, ಈಸ್ ಇಟ್ ದ ವೇ ಯು ಟ್ರೀಟ್ ದಿ ಪ್ರೆಸಿಡೆಂಟ್ ಆಫ್ ಯುವರ್ ಆರ್ಗನೈಜೇಷನ್ ಅಂತ ಬರೆದಿಟ್ಟಿದ್ರಂತೆ. ಅವ್ರಿಗೆ ಗೊತ್ತಾಗಲಿಲ್ಲ ಏನು ಅಂತ ಕೇಳಿದ್ರಂತೆ. ನೋಡಿ ಆ ಮೂರ್ತಿ ಹತ್ತಿರ ಕಾಲ ಹತ್ರ ಧೂಳಿದೆ, ಶ್ರೀರಾಮ ವಿಗ್ರಹ ಹತ್ರ ಧೂಳಿದೆ, ಒರೆಸಿಲ್ಲ ಅನ್ನೋದಕ್ಕೆ ಇವ್ರು ಹೇಳೋದು ಈಸ್ ಇಟ್ ದ ವೇ ಯು ಶುಡ್ ಲುಕ್ ಆಫ್ಟರ್ ಯುವರ್ ಪ್ರೆಸಿಡೆಂಟ್. ಅಷ್ಟು ನಂಬಿಕೆ ದೈವದಲ್ಲಿ, ಆ ನಂಬಿಕೆ ಇತ್ತಲ್ಲ ಅವ್ರನ್ನ ಕಾಪಾಡ್ತು ಅಂತ. ಜೀವನದಲ್ಲಿ ಎಷ್ಟೊಂದು ಕಷ್ಟಗಳನ್ನು ಅನುಭವಿಸಿದ್ರೂ ಜನರ ಮೇಲಿನ ವಿಶ್ವಾಸ ಕಳ್ಕೊಳ್ಳಿಲ್ಲ, ನಂಬಿಕೆ ಕಳ್ಕೊಳ್ಳಿಲ್ಲ. ಈ ನಂಬಿಕೆ ಬೆಳೆಸೋದ್ರೊಳಗೆ 3 ಮುಖ್ಯ ಅಂತ DVG ಹೇಳ್ತಾರೆ. ಅದರ 3ನ್ನು ಸಾಧಿಸಿ ತೋರಿಸಿದವರು ಅವರು. ಮೊದಲನೇ ಗುಣ ಇದರೊಳಗಿರುವುದು ಜೀವನೋತ್ಸಾಹ ಅಂತ. ಇದು ಬಹಳ ಅದ್ಭುತ ಗುಣಪ್ಪ, ಜೀವನೋತ್ಸಾಹ. ನಮ್ಮಲ್ಲಿ ಕಷ್ಟ ಇದೆ, ನಷ್ಟ ಇದೆ, ಕೊರಗಿದೆ, ತೊಂದರೆ ಇದೆ, ಮೋಸ, ಕಪಟ, ಭ್ರಷ್ಟಾಚಾರ ಎಲ್ಲ ಇದೆ. ಇದರೊಳಗೆ ಪ್ರೀತಿಯೂ ಇದೆ, ಸಂತೋಷವೂ ಇದೆ. ಅನುಭವಿಸ್ಬೇಡುವ ಅದನ್ನು, ಸಂತೋಷ ಅನುಭವಿಸ್ಬೇಕು ಅಂಥೇಳಿ ಆ ಜೀವನೋತ್ಸಾಹ ಅಂತ. ಅದಕ್ಕೂ ಅವ್ರದ್ದೇ ಮಾತು. ಅದರಲ್ಲಿ ಬರೀತಾರೆ, ನಮ್ಮಲ್ಲಿರುವ ಯಾವ ಒಂದು ದೋಷವನ್ನು ಮೊದಲು ಸರಿಪಡಿಸಿದರೆ ಉಳಿದೆಲ್ಲ ಕಷ್ಟದ ನಿವಾರಣೆಯಾದೀತೋ ಅದನ್ನು ನಿರ್ದಾಕ್ಷಿಣ್ಯವಾಗಿ ಹುಡುಕುತ್ತಾ ಹೋದರೆ ನಮ್ಮ ದುರವಸ್ಥೆಯ ಮೂಲ ಕಾರಣ ನಿಜವಾಗಿ ನಮ್ಮಲ್ಲಿ ಬಂದಿರುವ ಸೋಲು ಮನಸ್ಸು, ವಿವೇಕ ಶೂನ್ಯವಾದ ವಿರಕ್ತಿ ಎಂದು ಒಪ್ಪಿಕೊಳ್ಳಬೇಕು. ಜೀವನೋತ್ಸಾಹ ನಮಗೆ ಮರೆತು ಹೋಗಿದೆ. ಎಂಥ ದೊಡ್ಡ ಮಾತದು. ಈ ನಮ್ಮ ಸೃಜನಶೀಲತೆ, ಕ್ರಿಯೇಟಿವಿಟಿ ನಾನು ಪಾಠ ಮಾಡೋದು. ಅದರೊಳಗೊಂದು ಟೆಕ್ನಿಕ್ ಬರುತ್ತೆ, 5 ವೈ ಟೆಕ್ನಿಕ್ ಅಂತ ಒಂದು ಟೆಕ್ನಿಕ್ ಇದೆ. ಯಾವುದೇ ಸಮಸ್ಯೆ ಬಂದರೆ ಅದಕ್ಕೆ ಪರಿಹಾರ ಏನು ಅಂತ ಕೇಳಬೇಕಾದ್ರೆ 5 ವೈ ಅಂತ. ಮೊದಲನೇ ಸಲ ಯಾಕೆ ಹಿಂಗಾಯಿತು ಅಂತ ವಾಯ್ ಅಂತ ಕೇಳಬೇಕು, ಉತ್ತರ ಸಿಗುತ್ತೆ. ಅದು ನೀವು ಸಮಾಧಾನ ಆದರೆ ಸುಮ್ಮನೆ ಕೂತ್ಕೊಂಬಿಡಿ. ಸಮಾಧಾನ ಆಗದೆ ಹೋದರೆ ಆ ಉತ್ತರಕ್ಕೆ ಇನ್ನೊಮ್ಮೆ ವಾಯ್ ಅಂತ ಕೇಳಬೇಕು. ಈ ಥರ 5 ಸಲ ವಾಯ್ ಅಂತ ಕೇಳ್ತಾ ಹೋಗ್ಬೇಕಂತೆ. ಯಾಕೆ 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 ಅಂತ ಕೇಳ್ತಾ ಹೋಗ್ಬೇಕಂತೆ. ಅದು ಕೇಳಿದಾಗ ಕೊನೆಗೆ ನೀವು ಮೂಲ ಕಾರಣಕ್ಕೆ ಹೋಗ್ತೀರಿ ಅಂತ. ಆ ಮೂಲ ಕಾರಣ ಸರಿ ಮಾಡಿದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂತ ಒಂದು ಥಿಯರಿ ಇದೆ. ಅದನ್ನು ಎಷ್ಟು ಚಂದ ಹೇಳ್ತಾರೆ ನೋಡಿ ಅವರು. ಯಾವ ಒಂದು ದೋಷವನ್ನು ತೆಗೆದು ಹಾಕಿದರೆ ನಮ್ಮ ಸಮಾಜ ಚೆನ್ನಾಗಿ ಆಗ್ತದೆ ಅಂತ ಹುಡುಕ್ತಾ ಹೋದರೆ ಅದು ಹೇಗೆ ನಿರ್ದಾಕ್ಷಿಣ್ಯವಾಗಿ ಹುಡುಕುತ್ತಾ ಹೋದರೆ ನಮ್ಮ ದುರವಸ್ಥೆಯ ಮೂಲ ಕಾರಣ ನಿಜವಾಗಿ ನಮ್ಮಲ್ಲಿ ಬಂದಿರುವ ಸೋಲು ಮನಸ್ಸು. ಅವ್ರು ಹೇಳ್ತಾರೆ, ನಾವು ಯಾಕೆ ಹಿಂಗಾದ್ವಿ? ನಮ್ಮ ವೇದ ಕಾಲದ ಋಷಿಗಳು ಹೇಳ್ತಾರೆ, ಅಯ್ಯೋ ನಮ್ಮ 100 ವರ್ಷ ಕೊಡ್ರಪ್ಪ, ನಮಗೆ ಸಂತೋಷವಾಗಿ ಬದುಕ್ತೀವಿ, ಒಳ್ಳೆ ಆಹಾರ ಕೊಡಿ, ಒಳ್ಳೆ ಶಕ್ತಿ ಕೊಡಿ, ತೇಜಸ್ಸು ಕೊಡಿ, ಓಜಸ್ಸು ಕೊಡಿ ಅಂತ ಬೇಡ್ಕೋತಿದ್ರು. ಈಗ ನಾವು ಸಾಕು ಮಾಡೋ ಜನ್ಮ, ಅವರೇ ಬರೆದದ್ದು, ಸಾಕು ಮಾಡೋ ಜನ್ಮ ಎಲ್ಲಿದ್ದು ಬಂತಪ್ಪ ನಡುವೆ. ಇದು ನಮ್ಮ ಬರೀ ಪ್ರಾರ್ಥನೆ ಬೇಕಾಗಿಲ್ಲ, ಶಕ್ತಿ ಬೇಕೀಗ. ಆ ಜೀವನೋತ್ಸಾಹ ಉಕ್ಕಿ ಬರಬೇಕು ಅಂತ. ಆ ಜೀವನೋತ್ಸಾಹ ಉಕ್ಕಿ ಬರಬೇಕಾದ್ರೆ ಎಲ್ಲಿಂದ ಬರಬೇಕು? ಹೊರಗಿನ ತಂದು ಹಾಕೋಕ್ಕಾಗಲ್ವೇ? ಒಳಗಿಂದ ಬರಬೇಕಲ್ಲ. ಅದಕ್ಕೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತಾರೆ ಅವರು, ಭಾಳ ಪ್ರಸಿದ್ಧವಾದದ್ದು ಅದು. ಮದ್ರಾಸಲ್ಲಿ ಒಬ್ಬರು ಮನೆ ಕಟ್ಸಿದ್ರು, ಚಂದದ ಮನೆ. ಮದ್ರಾಸಲ್ಲಿ ನೀರಿನ ಕಷ್ಟ ಸ್ವಲ್ಪ, ಅದಕ್ಕೆ ಉಪ್ಪು ಬಂದರೂ ಉಪ್ಪು ನೀರು ಬರ್ತದೆ. ಒಂದು ಬಾವಿ ತೆಗೆಸಿದ್ರು, ಸಿಹಿ ನೀರು ಬಂತು. ಆಯ್ತು ಬಿಡು, ಸಿಹಿ ನೀರು ಬಂದರೆ ಇನ್ನೇನಿದೆ, ಚಂದ ಮನೆ ತಮ್ಮ ಬೇಕಾದಾಗ ಮನೆ ಕಟ್ಸ್ಕೊಂಡ್ರು, ನೀರಿತ್ತು, ಚೆನ್ನಾಗಿ ಬದುಕಿದ್ರು. ಸ್ವಲ್ಪ ದಿವಸ ಆದಮೇಲೆ ಅದು ಏನಾಯಿತು ಪಾಪ, ಎಲ್ಲೋ ಬೋರ್ವೆಲ್ ತೆಗ್ಸಿದ್ರೆ ನನಗೆ ಗೊತ್ತಿಲ್ಲ, ಈ ಬಾವಿ ನೀರೆಲ್ಲ ಹೋಗ್ಬಿಡ್ತು, ತಳ ಕಾಣಿಸೋಕೆ ಶುರು ಆಯಿತು. ನೀರಿಲ್ಲದೆ ಇರೋದು ಹೇಗೆ ಮನೇಲಿ? ಮಾರಿಬಿಡ್ಬೇಕು ಮನೆ, ಇದನ್ನು ಮಾರಬೇಕು ಅಂತ ತೀರ್ಮಾನ ಮಾಡಿದರು. ಆದರೆ ನೀರಿಲ್ದ ಮನೆ ಕೊಂಡ್ಕೋತಾರೆ ಯಾರು? ಒದ್ದಾಡಿದ್ರು, ಯಾರು ಕೇಳಿದ್ರು ತುಂಬ ಕಮ್ಮಿ ದುಡ್ಡು ಹೇಳೋರು. ಇವ್ರು ಹಾಕಿದ ದುಡ್ಡಿನ ಅರ್ಧ ಕೂಡ ಬರೋಂಗಿರಲಿಲ್ಲ. ಬೇಜಾರಾಗಿ ಕೂತಿದ್ರು ಯಜಮಾನ್ರು. ಒಬ್ಬ ಏಜೆಂಟನ್ನು ಕರೆದ್ರಂತೆ, ಬುದ್ಧಿವಂತ ಅವನು. ನೋಡಯ್ಯ ಹಿಂಗಾಗಿದೆ, ನಿಮ್ಗೆ ಎಷ್ಟು ಬೇಕು ಅಂತ ಕೇಳ್ದ. ಎಷ್ಟು ಅಮೌಂಟ್ ಹೇಳಿದ್ರು? 10 ಲಕ್ಷ ಎಷ್ಟು ಹೇಳಿದ್ರು ಅವ್ರು, ಇಷ್ಟು ಬೇಕು ನನಗೆ ಅಂತ. ಬಿಡಿ, ಅದು ಹೆಚ್ಚಿಗೆ ಬಂದದ್ದು ನಾ ತಗೋತೀನಿ ಅಂದ. ನೀನೇನಾದರೂ ಮಾಡ, ಇಷ್ಟು ಕೊಡಿಸಿದ್ರು ಸಾಕು ನನಗೆ ಅಂದರು ಅವರು. ಅವನು ಮರುದಿವಸ ಅವನೇನು ಮಾಡ್ದ ಅಂತ ಒಂದು ಟ್ಯಾಂಕರ್ ತಂದು ಆ ಬಾವಿ ತುಂಬಿಸ್ದ. 1-2 ಟ್ಯಾಂಕರ್ ಹಾಕಿ ಎಲ್ಲಿವರೆಗೂ ತುಂಬಿಸೋದು? ಕೈ ಹಾಕಿದರೆ ನೀರು ನೆಲಕಬೇಕು ಅಲ್ಲಿವರೆಗೂ. ಮತ್ತು ಅಷ್ಟೇ ಹಾಕಿದರೆ ಯಾಕೆ ಸಮಾಧಾನ, 1-2 ಚೀಲ ಕಲ್ ಸಕ್ಕರೆನೂ ಹಾಕಿರಬೇಕು. ಚೆನ್ನಾಗಾಯ್ತು, ಸಿಹಿ ಆಯಿತು. ಒಬ್ಬ ಗಿರಾಕಿ ಕರ್ಕೊಂಬಂದ. ಅವ್ರು ಮನೆ ನೋಡಿದ್ರು, ಮನೆಯೆಲ್ಲ ಚೆನ್ನಾಗಿದೆ, ನೀರಿದೆಯಾ ಕೇಳಿದ್ರು. ಅಯ್ಯೋ ಬನ್ನಿ ಸಮಯ ತೋರಿಸ್ತೇನೆ ನೀರು ನಿಮಗೆ. ಹಿತ್ತಲಿ ಕರ್ಕೊಂಡೋದು. ಅವರೊಂದು ಇಷ್ಟು ಮೇಲೆ ಇದೆಯಲ್ಲ ನೀರು, ಅದು ನೀರು ನೋಡಬೇಡ್ರಿ, ಕುಡಿದು ನೋಡ್ರಿ ಅಂದ. ಅವ್ರು ಕುಡಿದು ನೋಡಿದ್ರೆ ಪಾನಕ ಇದ್ದಂಗಿದೆ, ಚೆನ್ನಾಗಿದೆ ಇದು ಅಂತ ಒಪ್ಪಂದ ಆಯಿತು. ಆಮೇಲೆ ರೇಟು ಇವನು ತನಗೆ ಬೇಕಾದಷ್ಟು ತೊಗೊಂಡ್ಬಿಟ್ಟ, ಇವ್ರು ಕೊಡುವಷ್ಟು ಕೊಟ್ಟ. ಅವ್ರು ಬಂದರು, ಆ ಹೊಸ ಮನೆಗೆ ತೊಗೊಂಡು ಬಂದರು. ಅವ್ರು ಬರೋದಕ್ಕಿಂತ ಹಿಂದಿನ ದಿವಸ ಮತ್ತೆ ತುಂಬಿಸಿಟ್ಟಿದ್ದ ಟ್ಯಾಂಕ್, ಇವನು ಆ ಬಾವಿ ತುಂಬಿಸಿಟ್ಟಿದ್ದ. 1 ವಾರ ಆಯಿತು, 2 ವಾರ ಆಯಿತು, ನೀರು ಇಳಿಯೋಕೆ ಶುರು ಆಯಿತು. 3 ವಾರದಲ್ಲಿ ಮತ್ತೆ ತಳ ಕಾಣೋಕ್ಕೆ ಶುರು ಆಯಿತು. ಅವ್ರು ಕರೆದ್ರು, ಏನಯ್ಯ
ಇದು ನೀರದೆ ಅಂತ ನೀರು ಹೋಗ್ಬಿಡ್ತಲ್ಲ ಅಂತ. ಅವ್ನು ಬುದ್ಧಿವಂತ, ಅವನು ನಿಮ್ಮ ಕಾಲ್ಗುಣ ನೋಡಿ ಅಂದ. ಎಷ್ಟು ಚೆನ್ನಾಗಿತ್ತು ಅದು, ಮೊದಲು ತುಂಬ ನೀರಿತ್ತು, ಈಗ ಹಿಂಗಾಯ್ತು, ನಿಮ್ಮದೇ ಹಣೆ ಬರಾಯಿತು ಅಂತ. ಅವ್ರೇನು ಹೇಳೋಂಗಿಲ್ಲ ಬಿಡೋಂಗಿಲ್ಲ. ಅವ್ರು ಹೇಳೋರು ಬಾವಿ ಅಂತ ಅನ್ನೋದು ಯಾವಾಗ ಒಳಗಿಂದ ನೀರಿನ ಊಟೆ ಉಕ್ಕುತ್ತಾ ಇದ್ದರೆ ಅದು ಬಾವಿ, ಇದ್ರ ಟ್ಯಾಂಕ್ ಅದು. ನಮ್ಮ ಜೀವನ ಹಾಗೇ ಒಳಗಿಂದ ಜೀವನೋತ್ಸಾಹ ಉಕ್ಕುತ್ತಿರಬೇಕು, ಹೊರಗಡೆಯಿಂದ ಯಾರ್ಯಾರು ಹೇಳಿದರೆ ಬರೋದಲ್ಲ ಅದು, ಹಾಗೆ ಬರಬೇಕು ಅಂತ. ಅವ್ರ ಜೀವನೋತ್ಸಾಹ ಹೇಗಿತ್ತು ಸ್ವಾಮೀಜಿ? ಡಿ ವಿ ಜಿ ಬದುಕಿದ್ದದ್ದು ಯಾವ ಕೆಲಸನೂ ಸಣ್ಣದಲ್ಲ, ಯಾವ ಕೆಲಸನೂ ಕೆಟ್ಟದಲ್ಲ ಅಂತ ತೋರಿಸಿದವರು. ಯಾವುದು ಅವಮಾನಕಾರಿಯಾದಂಥ ಕೆಲಸ ಅಲ್ಲ. ಜಟ್ಕಾಗಿ ಬಣ್ಣ ಬಡಿಯೋದಾಗ್ಬೋದು, ಮೇಷ್ಟ್ರ ಕೆಲಸ ಆಗ್ಬೋದು, ಪ್ರೂಫ್ ರೀಡಿಂಗ್ ಆಗ್ಬೋದು, ಪತ್ರಿಕೋದ್ಯಮ ಆಗ್ಬೋದು, ರಾಜಕೀಯ ಆಗ್ಬೋದು, ಸಮಾಜ ಸೇವೆ ಆಗ್ಬೋದು, ಅಧ್ಯಾತ್ಮ ಚಿಂತನೆ ಆಗ್ಬೋದು, ಯಾವುದೂ ಕಮ್ಮಿ ಅಲ್ಲ. ಎಲ್ಲವನ್ನೂ ಮಾಡಿ ತೋರಿಸಿದಂಥವ್ರು, ಸಂತೋಷದಿಂದ ಮಾಡಿದವರು. ಎಲ್ಲದರಲ್ಲೂ ಉತ್ಸವದ ಚಿಲುಮೆ ಅಲ್ವಾ, ಜೀವನೋತ್ಸಾಹ ಉಕ್ಕಬೇಕು. ಅವರಲ್ಲಿ ಪ್ರಸಿದ್ಧವಾದದ್ದು ಎಲ್ಲದರಲ್ಲೂ ಉತ್ಸಾಹ ಇತ್ತು ಮಾಡೋದ್ರೊಳಗೆ. ಭೋಜನ ಪ್ರೀತಿ, ಅದ್ರ ಬಗ್ಗೆ ತುಂಬ ಹೇಳ್ತಾರೆ ಜನ. ಅದೊಂದು ಭಾಗ್ಯ, ಅದು ಭೋಜನ ಭಾಗ್ಯ. ಅದು ಎಷ್ಟೋ ಜನಕ್ಕೆ ಇರೋದೇ ಇಲ್ಲರಿ. ಆಗೋಲ್ಲ ಸರ್, ಸಿಹಿ ತಿನ್ನೋಕ್ಕಾಗಲ್ಲ ನನಗೆ, ಆಯಿಲಿ ಫುಡ್ ಐ ಡೋಂಟ್ ಟಚ್, ಹೀಗೆ ಭಾಳ ಟಚ್ ಮೀ ನಾಟ್ ಎಲ್ಲ ತುಂಬ ಆಗ್ಬಿಡ್ತಾರೆ. ಆದರೆ ಕೆಲವ್ರಿಗೆ ಭಾಗ್ಯ ಇರಬೇಕಲ್ಲ, ಕೆಲವ್ರಿಗೆ ಭಾಗ್ಯ ಇರಬೇಕಾಗತ್ತೆ. ಅದು ಅವ್ರಿಗೆ ಭಾಗ್ಯ ಇತ್ತು ಅಂತ. ಅವ್ರಿಗೆ ತಿಂಡಿ ಪೋತರ ಸಂಘ ಆಗ್ಬೋದು, ಅಪ್ಪಣ್ಣನ ಹೋಟೆಲಿಗೆ ಹೋದಾಗ ಎರಡೆರಡು ಸಲ ಹಲ್ವಾ ತಿನ್ನೋದಾಗ್ಬೋದು, ಅಥವಾ ಮನೇಲಿ ಆಲೂಗಡ್ಡೆ ಪ್ರಸಂಗ ಭಾಳ ಚೆಂದ. ಅದು ಅವ್ರಿಗೆ ಗೊತ್ತಿರುತ್ತೆ ಚೆನ್ನಾಗಿ. ಆಲೂಗಡ್ಡೆ ವಾಸನೆ ಪ್ರಸಂಗ. ಶಾರದಮ್ಮ ಇಷ್ಟು ಚೆನ್ನಾಗಿ ನೋಡಿಕೊಂಡ್ರು ಡಿ ವಿ ಜಿನ. ಇವ್ರು ನಸನಸೆ ಸ್ವಭಾವ. ಆಲೂಗಡ್ಡೆ ಹೇಗೆ ಮಾಡಿದರೂ ಆಲೂಗಡ್ಡೆ ಮಣ್ಣಿನ ವಾಸನೆ ಬರ್ತದಮ್ಮ ಅನ್ನೋದು, ಮಣ್ಣಿನ ವಾಸನೆ ಬರ್ತದೆ ಅಂತ. ಅವ್ರು ಎಷ್ಟು ಥರ ಮಾಡಿ ಏನೇನು ಮಾಡಿದ್ರು ಮತ್ತು ಮಣ್ಣಿನ ವಾಸನೆ ಇದೆ ಅಂತ ಅನ್ನೋದು. ಅವ್ರೊಂದು ಸಲ ಏನೋ ಬೇರೆ ಪ್ರಯತ್ನ ಮಾಡಿ ನೋಡಿ, ಇವತ್ತು ನೋಡಿ ಮಣ್ಣಿನ ವಾಸನೆ ಚೂರು ಬರಲ್ಲ ಅಂತೇನೋ ಮಾಡಿ ಹಾಕಿದ್ರಂತೆ. ಇವ್ರು ತಿಂದರು. ಹೌದಲ್ವಾ, ಮಣ್ಣಿನ ವಾಸನೆ ಇಲ್ವಲ್ವಾ ಇವತ್ತು ಅಂದರು. ಹೌದಮ್ಮ, ನೀ ಹೇಳಿದ್ದು ಕರೆಕ್ಟ್, ಮಣ್ಣಿನ ವಾಸನೆ ಇಲ್ಲೇ ಇಲ್ಲ, ಆದರೆ ಸಗಣಿ ವಾಸನೆ ಬರ್ತಾ ಇದೆ. ಇನ್ನು ಏನು ಮಾಡ್ತೀರಿ, ಅದಕ್ಕೆ ಏನು ಮಾಡ್ತೀರಿ ಅಂದರೆ ಎಲ್ಲದರಲ್ಲೂ ಸುಮ್ಮನೆ ತಿನ್ನೋದಲ್ಲ. ಕೆಲವ್ರು ತಿಂತಾರೆ ನೋಡಬೇಕು, ಅದು ಏನು ಖುಷಿ ಇದೆಯಾ, ಸಂತೋಷ ಇದೆಯಾ? ಊಟ ಮಾಡೋದೊಂದು ಸೊಬಗ್ರಿ ಅದು ಅಲ್ಲ. ಕೆಲ ಗಬ ಗಬ ಡ್ಯೂಟಿ ಮಾಡ್ದಂಗೆ ಅವಸರದಲ್ಲಿ ಊಟ ಮಾಡಿ ಹೋದ್ರೆ ಊಟ ಅಂತಾರೆ ಅದಕ್ಕೇನಾದರೂ. ಯುವರ್ ಇನ್ಸಲ್ಟ್ ಟು ಪೀಪಲ್ ಹು ಕುಕ್ಡ್ ಫಾರ್ ಯು. ಅಡುಗೆ ಮಾಡಿದವ್ರು ಅಪ್ಪನ ಮಾಡ್ದಂಗೆ ಅದು. ಕೂತ್ಕೊಂಡು ಸಂಭ್ರಮವಾಗಿ ಚೆನ್ನಾಗಿದೆ ಅಂತ ಬಾಯಿ ಚಪ್ಪರಿಸ್ಕೊಂಡು ಅಡುಗೆ ಚೆನ್ನಾಗಿದೆ ನೋಡ್ರಿ ಅಂದರೆ ಮಾಡಿದವ್ರಿಗೂ ಖುಷಿ, ನಾವು ತಿಂದವ್ರಿಗೂ ಖುಷಿ ಇಲ್ಲ. ಅದು ಭಾಗ್ಯ, ಭಾಳ ಅಪರೂಪ ಇರುವಂಥದ್ದು. ಅವ್ರು ಹೇಳ್ತಾರೆ, ಅವರೇಕಾಳು ಉಪ್ಪಿಟ್ಟಿನ ಕಥೆ ನಿಮಗೆ ಗೊತ್ತು. ಅವರೇಕಾಳು ಉಪ್ಪಿಟ್ಟಿಂದು ತುಮಕೂರಿಗೆ ಹೋದರು. ನನಗನ್ಸೋ ಮಟ್ಟಿಗೆ 3-4 ಜನ ಹೋದವರು. ವಿ ಸಿ ಅವರು, ಮಾಸ್ತಿಯವರು, ಇವರೆಲ್ಲ ಕಾರಲ್ಲಿ ಹೋಗಿದ್ದಾರೆ. ಅದು ಎಂಥ ಕಾರು, ಅಂಬ್ಯಾಸಡರ್ ಕಾರು ಒಂದೇ ಇತ್ತು ಅವಾಗ. ಬಹುಶಃ ಪಂಕ್ಚರ್ ಬರ್ಸ್ಟ್ ಆಯಿತು, ಪಂಕ್ಚರ್ ಆಯಿತು ತುಮಕೂರು ಹೋಗೋ ಹೊತ್ತಿಗೆ. ಅದು ಸ್ಟೆಪ್ನಿ ಕೂಡ ಇಲ್ಲ. ಅದಕ್ಕೆ ಮತ್ತೆ ಇವ್ರನ್ನ ಹೊರಗೆ ನಿಲ್ಸ್ಕೊಂಡು ನಿಂತ್ಕೊಳ್ಳೋಕ್ಕಾಗತ್ತ ಪಾಪ ಇವ್ರನ್ನ. ಇವರು ನಿಮ್ಗೆ ಗೊತ್ತಿದೆ ವಿ ಸಿ ತುಂಬ ನಸನಸಿ ಅವರು, ಹಿಂಗೆ ಇರಬೇಕು ಅಂತ. ಇನ್ನು ನಿಲ್ಸ್ಕೊಂಡು ನಿಂತ್ಕೊಳ್ಳೋಕೆ ಚೆನ್ನಾಗಿರಲ್ಲ, ನಮ್ಮ ಪರಿಚಯದವ್ರು ಮನೆಗೆ ಹೋಗೋಣ ಬನ್ನಿ ಅಂದರು. ಮನೆಗೆ ಪಾಪ ಸಂತೋಷ ಆಯಿತು ಅವರಿಗೆ. ಸಂತೋಷ ಏನೂ ಆಗುತ್ತೆ, ಒಂದೇ ಸಲ ಭಾಳ ಜನ ಬಂದರೆ ಹೆದರಿಕೆನೂ ಆಗುತ್ತೆ. ಇಷ್ಟು ದೊಡ್ಡವರು, ಎಲ್ಲರೂ ದೊಡ್ಡವರು ಬಂದು ಕೂತಿದ್ರು, ಕಾಫಿ ಮಾಡಿಕೊಟ್ರಂತೆ. ಅರ್ಧ ಗಂಟೆಗೆ ಅವ್ನು ಬಂದ, ಕಾರ್ ರೆಡಿ ಆಗಿದೆ ಬನ್ನಿ ಸ್ವಾಮಿ ಅಂತ. ವಿ ಸಿ ಅವರು ಯಜಮಾನ್ರಿ ಅಂತಿದ್ರು ಹೋಗೋಣೇನ್ರಿ ಯಜಮಾನ್ರಿ ಅಂತ ಕೇಳಿದ್ರಂತೆ. ಇವರು ತಮ್ಗೆ ಅಭ್ಯಾಸವಾದಂಥ ಜೋರು ಧ್ವನಿಯಲ್ಲಿ ಹೇಳಿದ್ರಂತೆ, ಹಂಗಲ್ಲ ವಿ ಸಿ, ಬರ್ತಾ ಇರುವಾಗ ತಾಯಿ ಅವರೆಕಾಳು ಸುರಿತಾ ಇದ್ರು, ಅವರು ಅವರೆಕಾಳು ಉಪ್ಪಿಟ್ಟು ಮಾಡಿರೋಣ, ನಾವು ತಿಂದೇ ಹೋದ್ರೆ ತಪ್ಪಲ್ವಾ ಅಂದರು. ಅವ್ರಿಗೆ ಕೇಳಿಸಿದ್ದು ಹಂಗೆ ಇರೋಕ್ಕಾಗತ್ತಾ? ಕೂಡಿಸಿ ಉಪ್ಪಿಟ್ಟು ಮಾಡಿದ್ರಂತೆ, ತಿಂದರು, ಹೊರಡುವಾಗ ವಿ ಸಿ ಕೇಳಿದ್ರಂತೆ, ಸ್ವಾಮಿ ನಿಮ್ಮದು ಮೊದಲೇ ವಾಯು ಪ್ರಕೃತಿ, ಈ ಅವರೆಕಾಳು ಆರೋಗ್ಯಕ್ಕೆ ಚೆನ್ನಾಗಿರಲ್ಲ, ಯಾಕೆ ತಿಂತೀರಿ ಅಂತ ಕೇಳಿದ್ರಂತೆ. ಇವು ತಪ್ಪಂತ ಅವ್ರು ಬೇನ್ ಮೇಲೆ ಒಂದು ಹೊಡೆದು ಹೇಳಿದ್ರಂತೆ, ಏನು ದಡ್ರಿದ್ದೀರಿ ವಿ ಸಿ ನೀವು, ಅವರೆಕಾಳು ಮಾಡಿದ ಭಗವಂತ ಶುಂಠಿ, ಮೆಣಸು, ತುಳಸಿ ಮಾಡಿಲ್ವಾ? ಇಲ್ಲೇ ಅವರೆಕಾಳು ತಿಂದ್ರಾಯ್ತು, ಮನೆಗೆ ಹೋಗಿ ಶುಂಠಿ ಅದೆಲ್ಲ ತಿಂದ್ರಾಯ್ತು, ಏನು ತೊಂದರೆ ಇದೆ ಅಂದರೆ. ಇದು ಎಷ್ಟು ಚಂದ ಅಂದರೆ, ಅಷ್ಟು ದೊಡ್ಡ ಮನುಷ್ಯ ಹಂಗೆ ಸುಲಭವಾಗಿರೋಕ್ಕೆ ಸಾಧ್ಯ ಇದೆಯಾ? ಎಷ್ಟು ನ್ಯಾಚುರಲ್ ಆಗಿರೋದ್ರಿ ಅದು. ಎಲ್ಲವನ್ನೂ ಸಂತೋಷ ಪಡೋದಪ್ಪ, ಎಲ್ಲವನ್ನೂ ಸಂತೋಷ ಪಡಬೇಕು. ಹಾಗೆ ಜೀವನೋತ್ಸಾಹ ಎಲ್ಲ ದೃಷ್ಟಿಯಲ್ಲೂ, ಕೆಲಸದಲ್ಲಿ, ಕಾರ್ಯದಲ್ಲಿ, ಯಾವುದೇ ಕೆಲಸ ಮಾಡಿದ್ರು ಸಂಭ್ರಮದಲ್ಲಿ ಮಾಡಬೇಕು. ಅದು ಮಾಡೋದಂಥದ್ದು ಬದುಕಿದ್ದೆ ಹಾಗೆ. ಎರಡನೇದ್ದು ಅವ್ರು ಹೇಳಿದ್ದು ಪುರುಷ ಪ್ರಯತ್ನ ಅಂತ. ಪುರುಷ ಪ್ರಯತ್ನ ಭಾಳ ಮುಖ್ಯವಾಗಿರಬೇಕಾದದ್ದು ಮನುಷ್ಯನಿಗೆ. ಅವ್ರು ಬರೀತಾರೆ, ಪುರುಷ ಪ್ರಯತ್ನ ಒಂದು ಕಡೆಗೆ ವಿಜ್ಞಾನ ವಿದ್ಯೆ ಆದಂತೆ, ಇನ್ನೊಂದು ಕಡೆಗೆ ನೀತಿ ವಿವೇಕ. ಇದಿಲ್ಲದ ಮನುಷ್ಯ ಯಾವ ಸಾಧನೆಯನ್ನು ಮಾಡಲಾರ. ಪುರುಷ ಪ್ರಯತ್ನ ಇಲ್ಲದೆ ಯಾವ ಮನುಷ್ಯನು ಯಾವ ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಅವರು ಮಾಡಿದ್ದ ಸಾಧನೆ ಸ್ವಲ್ಪನ? ಯಾವ್ಯಾವ ಕೆಲಸ ಮಾಡಿದ್ರಿ?
ನಗರಸಭೆ ಸದಸ್ಯರಾದದ್ದು, ಶಾಸಕರಾದದ್ದು, ಯೂನಿವರ್ಸಿಟಿ ಸೆನೆಟ್ ಸದಸ್ಯರಾದದ್ದು, ಪತ್ರಿಕೆ ನಡೆಸೋದು. ಈಗಿನ ಕಾಲದಲ್ಲಿ ಯಾವಾಗಾದರೂ ಪತ್ರಿಕೆ ನಡೆಸೋದು ಒಬ್ಬರು ಯಾರಾದರೂ ಹಿಂದೆ ದುಡ್ಡಿರೋರು ನಿಲ್ಲದೆ ಹೋದರೆ ಪತ್ರಿಕೆ ನಡೆಸೋ ಸಾಧ್ಯ ಇಲ್ಲ. ಈಗಲೇ ಅಷ್ಟು ದೊಡ್ಡ ದೊಡ್ಡ ಯಾರಾದರೂ ಗಟ್ಟಿ ದುಡ್ಡು ಹಾಕೋರು ಇದ್ದರೆ ಮಾತ್ರ ಪತ್ರಿಕೆ ನಡೆಸೋ ಸಾಧ್ಯ. ಏಕಾಂಗಿ ವೀರರಾಗಿ ಪೇಪರ್ ನಡೆಸಿಬಿಟ್ರಲ್ಲ, ದಿ ಕರ್ನಾಟಕ ಆಗ್ಬೋದು, ಇಂಡಿಯನ್ ರಿವ್ಯೂ ಆಫ್ ರಿವ್ಯೂಸ್, ಪಬ್ಲಿಕ್ ಅಫೇರ್ಸ್. ಪತ್ರಿಕೆ ನಡೆಸೋದಂದ್ರೆ ಕಷ್ಟದ ಕೆಲಸ. ಅದು ನಡೆಸಿದರು. ಯಾಕಂದ್ರೆ ಒಂದೇ ಅವ್ರಿಗೆ ಇದು ಮುಟ್ಟಬೇಕು, ಜನಕ್ಕೆ ಈ ಸುದ್ದಿ ಜನಕ್ಕೆ ಮುಟ್ಟಬೇಕು ಅಂತ ಹೇಳಿ ಆ ಪುರುಷ ಪ್ರಯತ್ನ ಅಸಾಧ್ಯವಾಗಿ ಮಾಡಿದಂಥದ್ದು. ಅಷ್ಟೇ ಅಲ್ಲ, ಗಾಂಧಿಯವರು ದಕ್ಷಿಣ ಚಳವಳಿ ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಅಲ್ಲಿ ಚಳವಳಿ ಮಾಡಿದಾಗ ಇಲ್ಲಿನ ದುಡ್ಡು ಸಂಗ್ರಹಣೆ ಮಾಡಿ ಕಳಿಸುವಂಥದ್ದು, ಆ್ಯನಿ ಬೆಸೆಂಟ್ ಫಂಡಿಗಾಗಿ ಹೋಗಿ ಕೆಲಸ ಮಾಡೋದು, ಬಾಲ್ಯ ವಿವಾಹದ ವಿರುದ್ಧ ಹೋರಾಟ ಮಾಡಿದಂಥದ್ದು, ಇವೆಲ್ಲ ಹೋರಾಟವನ್ನು ಮಾಡಿದ್ದು. ಇನ್ನೊಂದು ಒಂದು ದೊಡ್ಡ ಕೆಲಸವನ್ನು ಡಾಕ್ಟರ್ ರಾಮಸ್ವಾಮಿ ಸರ್ ಮಾಡಿದ್ದಾರೆ. ಅದು ನಾವೆಲ್ಲ ಕೃತಜ್ಞರಾಗಿರ್ಬೇಕು ಅವರಿಗೆ. ಅದನ್ನು ದಾಖಲೆ ಮಾಡಿದ್ದಾರೆ. ಇದುವರೆಗೂ ನನಗೆ ಗೊತ್ತಿರಲಿಲ್ಲ ಅದು. ಮೊನ್ನೆ ಅವ್ರ ಲೇಖನ ಓದಿದೆ, ವನಸುಮ ಅನ್ನೋ ಪುಸ್ತಕದಲ್ಲಿ ಅವರೊಂದು ಲೇಖನ ಬರೆದಿದ್ದಾರೆ. ತಾವೆಲ್ಲ ಓದಬೇಕು ಸ್ನೇಹಿತರೆ ಅದನ್ನು. ಅದ್ಭುತ ಲೇಖನ ಅದು. ಒನ್ ಆಫ್ ದಿ ಫೈನೆಸ್ಟ್ ಆರ್ಟಿಕಲ್ಸ್ ಆನ್ DVG ರಾಮಸ್ವಾಮಿ ಸರ್ ಬರೆದಿದ್ದು. ಆದರೆ ಒಂದು ದಾಖಲೆ ಮಾಡ್ತಾರೆ. 1930ರ ದಶಕದೊಳಗೆ ಮೈಸೂರು ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ನಾಯಕರಿಗೆ ದಿಲ್ಲಿಯಲ್ಲಿ ಏನೋ ಮನಸ್ಸು ಮುರಿದಿತ್ತು ಯಾವುದೋ ವಿಷಯದ ಬಗ್ಗೆ. ಮನಸ್ಸು ಮುರಿದಾಗ ಒಂದು ರೀತಿ ಸ್ಥಗಿತತೆ ಆಗಿತ್ತು, ನಿಂತ್ಕೋಬಾರದು, ಮುಂದೆ ಹೋಗಬೇಕದು. ಆಗ ಗಾಂಧೀಜಿ ಏನು ಮಾಡಿದರು ಅಂದರೆ, ಇಬ್ಬರನ್ನ ಕಳಿಸ್ಕೊಟ್ರಂತೆ ಕರ್ನಾಟಕಕ್ಕೆ. ಹೋಗಿ ನೀವು ಮಾತಾಡ್ಕೊಂಬನ್ನಿ ಇಲ್ಲಿ ಮೈಸೂರು ಪ್ರಾಂತ್ಯದ ಅಧಿಕಾರಿಗಳ ಜೊತೆಗೆ ಅಥವಾ ಮಹಾರಾಜರ ಜೊತೆಗೆ ಅಂತ ಕಳಿಸಿರ್ಬೇಕು. ಯಾರು ಬಂದವರು? ಯಾರು? ವಲ್ಲಭಾಯ್ ಪಟೇಲ್ರವರು ಮತ್ತು ಆಚಾರ್ಯ ಕೃಪಲಾನಿ. ಅವರಿಬ್ಬರೂ ಬಂದಾಗ ಸರ್ದಾರ್ ಪಟೇಲ್ ಅವರಿಗೆ ಮತ್ತು ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಕೊಂಡಿಯಾಗಿ ಆ ಸಂಬಂಧ ಗಟ್ಟಿಯಾಗುವ ಹಾಗೆ ಮಾಡಿದವರು DVG ಅವರು. ಆಶ್ಚರ್ಯ ಅನಿಸಲ್ವಾ? ಸರ್ದಾರ್ ಪಟೇಲ್ರನ್ನ ಮತ್ತು ಮಿರ್ಜಾ ಇಸ್ಮಾಯಿಲ್ರನ್ನ ಕೂಡಿಸಿ ಅವ್ರ ನಡುವೆ ಸರಿಯಾಗಿ ಸಂಬಂಧ ಆಗುವ ಹಾಗೆ ಮಾಡಿದವರು ಅವರು. ಇದನ್ನು ದಾಖಲೆ ಮಾಡಬೇಕೆಲ್ಲೋ ಒಂದು ಕಡೆ ನಾವು. ಅದು ಅವ್ರು ಮಾಡಿದ್ದಾರೆ. ಅದನ್ನು ಕರ್ನಾಟಕ ಜನತೆ ಬಹಳ ಕೃತಜ್ಞರಾಗಿರಬೇಕು. ನಮ್ಮ ಸರ್ಕಾರಿ ದಾಖಲೆಗಳೆಲ್ಲ ಸೇರೋಲ್ಲ, ಯಾವ್ಯಾವೋ ಸೇರ್ತವೆ, ಇವು ಸೇರಲ್ಲ. ಯಾಕಂದರೆ ಬಹುಶಃ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಒಂದು ದೊಡ್ಡ ಮೈಲಿಗಲ್ಲದು. ಪಟೇಲ್ರಂಥವ್ರು ಸುಲಭವಾಗಿ ಒಪ್ಪೋರಲ್ರಿ ಯಾರನ್ನೂ. ಮಿರ್ಜಾ ಇಸ್ಮಾಯಿಲ್ ಅತ್ಯಂತ ನಿಷ್ಠ ಅಧಿಕಾರಿ ಅವರು. ಅವರಿಬ್ಬರಿಗೂ ಸೇತುವೆ ಆಗಿ ನಿಂತ್ಕೋಬೇಕಾದ್ರೆ ಕಲ್ಪನೆ ಮಾಡ್ಕೊಳ್ಳಿ ಆ ಕೊಂಡಿ ಹೇಗಿರಬೇಕು ಅಂತ. ಅವ್ರನ್ನ ಕರ್ಕೊಂಬಂದು ಕೂಡಿಸಿ ಸಂಬಂಧ ಬೆಸೆಸಿದವರು DVG ಅವರು. ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿದ್ದಾಗ 1933ರಿಂದ 37ರವರೆಗೂ ಅವ್ರು ಮಾಡಿದಂಥ ಕೆಲಸ ಎಂಥ ದೊಡ್ಡ ಕೆಲಸ ಮಾಡಿದರು. ಗಮಕ ತರಬೇತಿಗಳನ್ನು ಶುರು ಮಾಡಿದರು. ಮೇಲಿನ ಮೇಲೆ ವಿಶಿಷ್ಟ ಉಪನ್ಯಾಸಗಳನ್ನು ಶುರು ಮಾಡಿದರು. ಅದ್ರ ಜೊತೆಗೆ ಪ್ರವಚನಕ್ಕೆ ಒಂದು ಲೆಕ್ಚರ್ ದೊಡ್ಡ ಹಾಲ್ ಬೇಕು ಅಂತ ಇತ್ತು. ಅಲ್ಲಿ ಮಾತಾಡಿ ಹಾಲ್ಗಳ ನಡುವಿನ ಗೋಡೆಗಳನ್ನು ತೆಗೆಸಿ ಒಂದು ಹಾಲ್ ಮಾಡಿಸಿದರು. 4 ವರ್ಷ ಅಹರ್ನಿಶಿ ದುಡಿದಂಥವ್ರು. ಅಲ್ಲೊಂದು ಬರ್ತದೆ, ಸಂಬಳ ಕಮ್ಮಿಯಲ್ಲಿ ಕೆಲಸ ಮಾಡೋರಿಗೆ. ಸಾಹಿತ್ಯ ಪರಿಷತ್ನಲ್ಲಿ 50 ರೂಪಾಯಿನೋ ಇತ್ತಂತೆ ಸಂಬಳ. ಆದರೆ DVG ಏನು ಮಾಡ್ತಿದ್ರು ಅಂತ, ಅಲ್ಲಿ ಹೋಗಿ ತಾವು ಒಂದು ಪೈಸಾ ತೊಗೊಳ್ಳಿಲ್ಲಂತ ಕೆಲಸ ಮಾಡುವಾಗ. ತಮ್ಮ ದುಡ್ಡು ಖರ್ಚಾಗಿ ಪೆಟ್ರೋಲ್ ಖರ್ಚು, ಅಡ್ಡಾಡೋದು ತಮ್ಮ ಕೈಲಿ ಹಾಕೋದು, ಮುಗೈಲಿ ಹಾಕಿ ಅಡ್ಡಾಡುವಂಥದ್ದು. ಇದು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಷ್ಟೋ ಜನ ಸಂಸ್ಥೆಯಿಂದ ಪಡ್ಕೊಳ್ಳೋರು ಇರ್ತಾರೆ. ಎಷ್ಟೋ ಜನ ಅಲ್ಲ, ಭಾಳ ಜನ. ಕೆಲವು ಜನ ಸಂಸ್ಥೆಗೆ ಕೊಡೋರು ಇರ್ತಾರೆ. ಸಂಸ್ಥೆ ಕಟ್ಟುವವರು ಬೇರೆ, ಸಂಸ್ಥೆಯಲ್ಲಿ ಕೆಲಸ ಮಾಡುವವರು ಬೇರೆ. ಸಂಸ್ಥೆ ಕಟ್ಟುವವ್ರ ಲಕ್ಷಣವೇ ಬೇರೆ ಇರ್ತದೆ. ಇದು ನಂದು, ನನ್ನ ಕೆಲಸ ಇದು ಅಂತ ಮಾಡುವಂಥದ್ದು. ಕೆಲವು ಕಡೆ ನೋಡ್ತೀನಿ ನಾನು ಆಫೀಸಸ್ ಎಲ್ಲ, ಅಯ್ಯೋ ಆಫೀಸ್ ಕೊಡ್ತದೆ ಬಿಡ್ರಿ, ಕ್ಲೇಮ್ ಮಾಡಿರಲ್ಲ, ಕ್ಲೇಮ್ ಮಾಡಿ ಕೊಡ್ತಾರಲ್ಲ ಅವರು. ರೈಟ್ಫುಲ್ ಕ್ಲೇಮ್ ಈಸ್ ಡಿಫ್ರೆಂಟ್ ಫ್ರಾಮ್ ರೈಟ್ಫುಲ್ ರೆಸ್ಪಾನ್ಸಿಬಿಲಿಟಿ. ಇದು ನನ್ನ ಜವಾಬ್ದಾರಿ ಅಂತ ಮಾಡಿದ್ದು DVG ಅವರು 4 ವರ್ಷ ಅದೇ ಮಾಡಿದರು.